ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಅವಧೂತ ವೆಂಕಟಾಚಲ ಶರಣಂ ಪ್ರಪದ್ಯೇ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾನು ಹೇಳ ಹೊರಟ ವಿಚಾರ, ಮೊನ್ನೆ ಹುಣ್ಣಿಮೆ ದಿವಸ ನಮ್ಮ ಒಂದು ದೇವಸ್ಥಾನದಲ್ಲಿ ನಡೆದ ಒಂದು ಅದ್ಭುತ ಘಟನೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇವತ್ತು 16ನೇ ತಾರೀಕು ಸೋಮವಾರ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಒಂದು ಅದ್ಭುತ ಘಟನೆ ನಡೆದಿದೆ. ಆ ಒಂದು ಘಟನೆ ಬ್ರಹ್ಮ ವಿಷ್ಣು ಮಹೇಶ್ವರ ದತ್ತಾವತಾರಿ ಅದ ಮೇಲೆ ಈ ಒಂದು ವಿಡಿಯೋ ಮೂಡಿ ಬರ್ತಾ ಇದೆ. ಏನಿಲ್ಲ, ನಾನು ದತ್ತ ಮಹಾರಾಜರಿಗೆ ಮಹಾಮಂಗಳಾರತಿ ಮಾಡಿ ಆ ಒಂದು ಆರತಿನ ಮಾಡಿ ದತ್ತ ಮಹಾರಾಜರ ಮುಂದೆ ಇಟ್ಟು ಒಂದು ಈ ಕಡೆ ಅಂದ್ಕೊಳ್ಳಿ ಒಂದು 10-20 ಸೆಕೆಂಡ್ ಆಗಿರ್ಬೋದು. ನಾನು ತಿರುಗಿ ನೋಡುವಷ್ಟೊತ್ತಿಗೆ ಆ ಒಂದು ಹತ್ತಿರತಕ್ಕಂಥ ದೀಪ 3 ದೀಪವಾಗಿ ಕನ್ವರ್ಟ್ ಆಗುತ್ತೆ. 1, 2, 3 ಥರ ಆ ಒಂದು ದೀಪ ಕನ್ವರ್ಟ್ ಆಗುತ್ತೆ. ಆ ವಿಡಿಯೋ ಕೂಡ ನಿಮಗಿವಾಗ ನಾನು ಹಾಕ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. ಓಕೆ, ಸೊ ಇಲ್ಲಿ ಏನಪ್ಪ ಆಗುತ್ತೆ, ಮೊನ್ನೆ ಹುಣ್ಣಿಮೆ, ಅದ್ಭುತವಾಗಿರ್ತಕ್ಕಂಥ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡ್ತಾಯಿದ್ವಿ. ಒಂದು ಪ್ರಾರ್ಥನಾ ಹಾಲ್ನಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅನ್ನೋ ನಿರ್ಧಾರ ಇತ್ತು. ಅದರ ಪ್ರಕಾರ ಮಾಡ್ತಾಯಿದ್ವಿ. ಪ್ರಾರ್ಥನಾ ಹಾಲಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವಾಗ ತುಂಬ ಅಪಶಕನಗಳು ನಡೀತವೆ. ಕುಂಕುಮದ ಬಟ್ಲು ಬೀಳುತ್ತೆ, ಮತ್ತು ಏನೇನೋ ಸಮಸ್ಯೆಗಳು ಬಂದೊದಗ್ತವೆ. ತದನಂತರ ಏನಪ್ಪ ಏನು ಮಾಡೋದು, ಇಷ್ಟೊಂದು ಸಮಸ್ಯೆಗಳು ಬರ್ತಾ ಇದೆಯಲ್ಲ ಅನ್ನೋದೇ ಅರ್ಥ ಆಗಲ್ಲ. ಆ ದೀಪ ಹಚ್ಚಿರ್ತೀವಿ, ಆ ದೀಪ ಕೂಡ ಶಾಂತವಾಗಿಬಿಡುತ್ತೆ. ಬಟ್ ಅಲ್ಲಿ ಏನೋ ಒಂದು ಕಾರಣ ಇಲ್ಲದೆ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ದೈವಿ ಇಚ್ಛೆ. ಸೊ 5:15 ಒಂದು ಪ್ರಾರ್ಥನಾ ಸ್ಟಾರ್ಟ್ ಆಗುತ್ತೆ. ತದನಂತರ ಸತ್ಯನಾರಾಯಣ ಪೂಜೆ ಮುಗಿಯುತ್ತೆ. ಪೂಜೆ ಮುಗಿಸ್ಕೊಂಡು ನಾನು ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗಿ ನೋಡಿದಾಗ ನಮ್ಮ ಮನೆಯ ಮೇಲೆ, ಅಂದರೆ ದೇವಸ್ಥಾನದ ಕೆಳಗಡೆ ಇರ್ತಕ್ಕಂಥ ಒಂದು ಮನೆಯಲ್ಲಿ ಗ್ಯಾಸ್ಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಸಿಲಿಂಡ್ರಿಗೆ, ನಾನು ಹೇಳ್ತಾ ಇರೋದು ಸಿಲಿಂಡ್ರಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅದನ್ನು ನಾನು ವಿಡಿಯೋ ಮಾಡೋಕ್ಕೆ ಅಥವಾ ಫೋಟೋಗ್ರಾಫಿ ಮಾಡೋಕ್ಕೆ ಆಗಲಿಲ್ಲ. ಸೊ ಆ ಒಂದು ಟೆನ್ಷನಲ್ಲಿ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ, ಎಷ್ಟೇ ಬೆಂಕಿ ಹತ್ಕೊಂಡ್ರೂ ಕೂಡ ಗ್ಯಾಸ್ ಬ್ಲಾಸ್ಟ್ ಆಗಲ್ಲ. ದೇವಸ್ಥಾನ ಪ್ರಾರ್ಥನಾ ಹಾಲ್ ಓಪನಿಂಗ್ ಆಗಿ 1ನೇ ತಾರೀಕಿಗೆ 1 ತಿಂಗಳಾಯಿತು, 15ನೇ ತಾರೀಕಿಗೆ 1.5 ತಿಂಗಳಾಯಿತು. ಸೊ ಒಂದು ವೇಳೆ ಈ ಅವಘಡ ನಡೆದಿದ್ದರೆ ಫಸ್ಟ್ ಬರೋದು ಸಂತೋಷು ಪ್ರಾರ್ಥನಾ ಹಾಲ್ ಓಪನ್ ಮಾಡ್ದ, ಈ ಥರ ಅವಘಡ ಆಯಿತು. ಇಲ್ಲಿ ಜನ ಅಂತಾರೆ ಇಲ್ಲ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸಿಗೆ ಫೀಲಿಂಗ್ಸ್ ಬಂದುಬಿಡುತ್ತೆ, ಅಪ್ಪ ಏನು ನಾನು ತಪ್ಪು ಮಾಡೋದು ಏನೋ. ಬಟ್ ಅವತ್ತು ಇಷ್ಟು ನಾನು ಫೇಸ್ ಮಾಡಿದೆ, ಏನೇನೋ ಸಂಬಂಧ ಇಲ್ಲದಿರೋ ವಿಷಯಗಳು, ಸಮಸ್ಯೆಗಳು ಬಂದವು. ಅದೇ ಪೂಜೆ ಕೂತ್ಕೊಂಡ್ರು ಆ ಸಮಯದಲ್ಲೇ ನಾನು ಹೇಳ್ತಾ ಇರೋದು. ಹೆಂಗಾಗೋಯ್ತು ಅಂತಂದರೆ, ಯಾವಾಗಾದರೂ ಪೂಜೆ ಮುಗಿಯುತ್ತೋ ನಾನು ಯಾವಾಗಾದರೂ ಎದ್ಬಿಟ್ಟು ಹೋಗ್ಬಿಡ್ತೀನೋ ಅನ್ನೋ ಒಂದು ಫೀಲಿಂಗ್ಸ್ ಬಂತು. ಬಟ್ ಕೆಳಗಡೆ ಹೋಗಿ ನೋಡಿದಾಗ ಗ್ಯಾಸ್ ಬ್ಲಾಸ್ಟ್ ಆಗುವಂಥ ಸಿಚುವೇಶನ್ನು ಪೂರ್ತಿ ಅರ್ಧಕ್ಕರ್ಧ ಮನೆ ಬರ್ನ್ ಆಗೋಗ್ಬಿಟ್ಟಿದೆ. ಗ್ಯಾಸ್ಗೆ ಬೆಂಕಿ ಹತ್ಕೊಂಡಿದೆ, ಆದರೆ ಗ್ಯಾಸ್ ಬ್ಲಾಸ್ಟ್ ಆಗಿಲ್ಲ. ವೀಕ್ಷಕರೇ, ನೀವು ನೋಡಿ, ನನಗೆ ಅದನ್ನು ನೆನೆಸ್ಕೊಂಡ್ರೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗಿಲ್ಲ. ಓಕೆ, ಬಟ್ ಆಗಿದ್ದರೆ ಏನಾಗೋದು. ಬಟ್ ಆ ದತ್ತ ಮಹಾರಾಜರು ಅದರಿಂದ ಈ ಒಂದು ಪ್ರಾರ್ಥನಾ ಹಾಲನ್ನು ಕಾಪಾಡಿದ್ರು. ಅವರಿಗೂ ಕೋಟಿ ಕೋಟಿ ನಮಸ್ಕಾರ. ಯಾಕಂದರೆ ಭವಿಷ್ಯ ನಮ್ಮ ಕೈಯಲ್ಲಿಲ್ಲ. ಏನು ನಡೆದಿದೆ ಹಿಂದೆ ಅದು ನಮಗೆ ಗೊತ್ತಿಲ್ಲ. ಇವಾಗೇನು ನಡೆಯುತ್ತೆ ಅದನ್ನು ಮಾತ್ರ ನಾವು ನೋಡ್ಬೋದು. ಮುಂದೆ ಏನು ನಡೆಯುತ್ತೆ ಅದು ದತ್ತ ಮಹಾರಾಜರು ಗೊತ್ತು. ಸೊ ಅವತ್ತು ತುಂಬಾ ನನಗೆ ಖುಷಿ ಆಯಿತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ದತ್ತ ಮಹಾರಾಜರು ನನ್ನನ್ನು ಕಾಪಾಡಿದ್ದಾರೆ ಅಂತ ಆನಂದನೂ ಆಯಿತು. ಸೊ ಗ್ಯಾಸ್ ಬ್ಲಾಸ್ಟ್ನ ಆ ಒಂದು ದುರ್ಘಟನೆಯನ್ನು ತಪ್ಪಿಸಿರ್ತಕ್ಕಂಥ ದತ್ತ ಮಹಾರಾಜರಿಗೆ ಇನ್ನೊಂದು ಸಾರಿ ನಾನು ಕೋಟಿ ಕೋಟಿ ನಮಸ್ಕಾರ
ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಆ ಒಂದು ವಿಡಿಯೋನು ನಾನು ಕೊನೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ ದೀಪದ ಒಂದು ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.